ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಿ ಕನ್ನಡ ವಾಹಿನಿಯಲ್ಲಿ ಇತ್ತೀಚೆಗೆ ಪ್ರಸಾರವನ್ನು ಕಂಡಿರುವಂತಹ ಕರ್ಣ ಧಾರಾವಾಹಿ ತುಂಬಾನೇ ಸದ್ದು ಮಾಡ್ತಿರುವಂತಹ ಧಾರಾವಾಹಿ ಅಂತಾನೆ ಹೇಳ್ಬೋದು. ಇನ್ನು ಕರ್ಣ ಧಾರಾವಾಹಿ ತನ್ನ ಕಥೆಯನ್ನು ಯಾವ ರೀತಿ ಸಾಗ್ತಾ ಇದೆ ಅಂತ ನೀವು ಕೂಡ ನೋಡಿದ್ದೀರಾ. ಸಂಜಯ್ ಮಾಡಿರೋ ಕುತಂತ್ರದಿಂದ ನಿಧಿಗೆ ಮತ್ತೊಂದು ಸಂಕಷ್ಟ ಅಂತಾನೆ ಹೇಳ್ಬೋದು. ಕರ್ಣ ನಿಧಿಯನ್ನು ಕಾಪಾಡಿರುವಂತಹ ದೃಶ್ಯವನ್ನು ಇಟ್ಕೊಂಡು ಎಲ್ಲ ಕಡೆ ವೈರಲ್ ಮಾಡಿದ್ದಾನೆ. ಫೋಟೋ ಮತ್ತು ವಿಡಿಯೋನ ಸಹ ವೈರಲ್ ಮಾಡಿದ್ದಾನೆ ಸಂಜಯ್. ನಿಧಿ ಮೇಲೆ ಕೋಪ ಇರೋ ಕಾರಣಕ್ಕೆ ಸಂಜಯ್ ಫೋಟೋ ಮತ್ತು ವಿಡಿಯೋಗಳನ್ನ ಹಾಸ್ಪಿಟಲ್ಲಿ ಎಲ್ಲ ಕಡೆ ವೈರಲ್ ಮಾಡಿದ್ದಾನೆ. ಇನ್ನು ಈ ವಿಷಯ ತಿಳಿದ ನಿಧಿ ಕೂಡ ಶಾಕ್ ಆಗ್ತಾರೆ ಅಂತಲೇ ಹೇಳ್ಬೋದು. ಅಷ್ಟರಲ್ಲಿ ಕರ್ಣನ ಅತ್ತೆ ನಯನತಾರ ಕೂಡ ಈ ವಿಷಯವನ್ನು ನೋಡ್ತಾರೆ. ಕರ್ಣನ ಅತ್ತೆ ನಯನತಾರಗೂ ಕೂಡ ನಿಧಿನ ಕಂಡ್ರೆ ಆಗೋದಿಲ್ಲ. ನಿಧಿ ಮೇಲೆ ಕೋಪ ಇರೋ ಕಾರಣಕ್ಕೆ ನಿಧಿ ಕೆನ್ನೆಗೂ ಕೂಡ ಬಾರಿಸ್ತಾರೆ ನಯನತಾರ. ಇನ್ನು ಕೋಪದಲ್ಲಿರುವಂಥ ನಯನತಾರ ಅವರು ನಿಧಿನ ಹೊರಗಡೆ ಹಾಕ್ತಾರೆ. ಹಾಗೆಯೇ ನಿಧಿನ ಎಳ್ಕೊಬಂದು ನಿಮಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ, ಓದೋ ವಯಸ್ಸಲ್ಲಿ ಹುಡುಗರು ಬೇಕಾ ನಿಮಗೆ ಅಂತಲೂ ಕೂಡ ಕೋಪದಲ್ಲೇ ಮಾತನಾಡ್ತಿರ್ತಾರೆ. ನಿಧಿಗೆ ಅವಮಾನ ಕೂಡ ಮಾಡ್ತಿರ್ತಾರೆ. ನಿಧಿ ಏನೇ ಹೇಳೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಿಧಿ ಮಾತನ್ನು ಕೇಳೋದಿಲ್ಲ ನಯನತಾರ ಅವರು. ನಿನ್ನಂಥ ಹುಡುಗಿರನ್ನ ಎಷ್ಟೋ ಜನ ನಾನು ನೋಡಿದ್ದೀನಿ ಅಂತಲೂ ಕೂಡ ನಯನತಾರ ಅವರು ಮಾತನಾಡ್ತಿರ್ತಾರೆ. ಇನ್ನೊಂದು ಕಡೆ ನಿಧಿನ ಹುಡಿಕೊಂಡು ನಿತ್ಯ ಅವರು ತಮ್ಮ ಕಾಲೇಜಿಗೆ ಬರ್ತಿರ್ತಾರೆ. ಸಂಕಷ್ಟದಲ್ಲಿರುವಂಥ ನಿಧಿಯನ್ನು ಯಾರು ಕಾಪಾಡ್ತಾರೆ ಅನ್ನೋದು ಪ್ರಶ್ನೆ ಆಗಿತ್ತು. ಈಗ ನಿತ್ಯ ಅವರ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ನಿತ್ಯ ಈಗ ಸರಿಯಾದ ರೀತಿಯಲ್ಲೇ ಪ್ರಶ್ನೆನ ಮಾಡಿ ಉತ್ತರವನ್ನು ಕೊಡ್ತಾರ ನಯನತಾರಾಗೆ ಅಂತ ಕಾದು ನೋಡಬೇಕಾಗಿದೆ ಎಪಿಸೋಡ್ನಲ್ಲೇ. ಈಗಾಗಲೇ ಸಂಜಯ್ ಮಾಡಿರೋ ತಪ್ಪಿಗೆ ನಿತ್ಯ ಅವರು ಮೊದಲೇ ಮೈ ಬಿಸಿ ಮುಟ್ಟಿಸಿದ್ರು. ಅದೇ ರೀತಿ ಈಗ ಕರ್ಣನ ಅತ್ತೆ ನಯನತಾರಾಗೆ ಮಾತಿನ ಚಟಾಪಟಿ ಮಾಡ್ತಾರಾ ನಿತ್ಯ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕರ್ಣ ಧಾರಾವಾಹಿಯ ನಿತ್ಯ, ಕರ್ಣ ಮತ್ತು ನಿಧಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.